ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತು ಅನುಪಮ ಅವ್ರ ಮನೆಯಲ್ಲಿ ಮಾಯಿ ಹೇಳ್ತಾಳೆ, ಪ್ರೇಮನ್ ಕೇಳಿದ್ರ ದೊಡ್ಡಮ್ಮ, ಕೇಳಿ ಡಿಲೇ ಮಾಡಬಾರ್ದು ದೊಡ್ಡಮ್ಮ, ಬೇಗ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಅನುಪಮ, ಅದಕ್ಕೂ ಸಮಯ ಬರಲಿ ಇರು, ಕೇಳ್ತೀನಿ, ನೀನು ನನ್ನ ಮುದ್ದಿನ ಮಗಳಲ್ವ, ಏನಕ್ಕೆ ಈ ಥರ ಇದು ಮಾಡ್ತೀಯ, ಕೇಳ್ತೀನಿ ಇರು ಅಂತ ಹೇಳ್ತಾಳೆ. ಆದರೆ ಕೂಡ ಇಲ್ಲ ದೊಡ್ಡಮ್ಮ, ನೀವು ಕೇಳೋಕ್ಕೆ ಲೇಟ್ ಮಾಡ್ತಾಯಿದ್ದೀರಾ, ಕೇಳಿ ನೀವು ಅಂತ. ಸರಿ, ಪ್ರೇಮನ ಕರ್ಕೊಂಬರೋಗು, ಕೇಳ್ತೀನಿ ಅಂತ ಹೇಳ್ತಾಳೆ. ಸರಿ, ಪ್ರೇಮನ ಕರ್ಕೊಬರೋಕ್ಕೆ ಅಂತೇಳಿ ಪ್ರೇಮ್ ಪ್ರೇಮ್ ಅಂತ ಕರ್ಕೊಂಡು ಕರಿತಾ ಹೋಗ್ತಾಳೆ. ಅಲ್ಲಿ ಹೋದರೆ ಪ್ರೇಮು ಮಾಯಿ ಹತ್ರ ಕೇಳ್ತಾ ಇರ್ತಾನೆ, ನಾನು ಪ್ರೀತಿ ಮಾಡ್ತಾ ಇರೋದು ನಿನ್ನನ್ನು ರಾಯಿ, ಮಾಯಿನಲ್ಲ. ಮಾಯಿ ಫ್ರೆಂಡ್ ಅಷ್ಟೇ ನನಗೆ, ನೀನು ನನಗೆ ನಿನ್ನನ್ನು ಮಾತ್ರ ನಾನು ಪ್ರೀತಿ ಮಾಡ್ತಾ ಇರೋದು, ಮಾಯಿನಲ್ಲ ನಾನು ಪ್ರೀತಿ ಮಾಡ್ತಾ ಇರೋದು ಜೋರಾಗಿ ಹೇಳ್ತಾ ಇರ್ತಾನೆ. ಅದು ಮಾಯಿ ಕಿವಿಗೆ ಬಿದ್ದುಬಿಡುತ್ತೆ. ಮಾಯಿ ಕಿವಿಗೆ ಬಿದ್ದ ತಕ್ಷಣ ರಾಯಿ ಅವಳನ್ನು ನೋಡಿಬಿಡ್ತಾಳೆ. ನೋಡಿದ ತಕ್ಷಣವೇ ಮಾಯಿ ಮಾಯಿ ಅಂತ ಹೋಗ್ತಾಳೆ. ಮಾಯಿ ಮಾಯಿ ಅಂತೇಳಿ ಓಡಿದಾಗ ಅವಳು ಹೋಗಿ ರೂಮ್ ಬಾಗಿಲು ಹಾಕ್ಕೊಂಬಿಡ್ತಾಳೆ. ಮೇಲೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಜೋರಾಗಿ ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ದಲೇ ಇವಳು ರಾಯಿ ಹೋಗ್ತಾಳೆ. ಹೋಗ್ಬಿಟ್ಟು ಬಾಗಿಲು ತೆಗಿ ಮಾಯಿ, ಬಾಗಿಲು ತೆಗಿ ಮಾಯಿ, ಬಾಗಿಲು ತೆಗಿ ಮಾಯಿ, ಬಾಗಿಲು ತೆಗಿ ಅಂತ ತುಂಬ ತೆಗ್ಸೋಕ್ಕೆ ಪ್ರಯತ್ನ ಪಡ್ತಾಳೆ. ಅದೇ ಏನೇ ಮಾಡಿದ್ರೂ ಅವಳು ತೆಗಿಯೋದೇ ಇಲ್ಲ. ಆಮೇಲೆ ಸರಿ, ಯಾರನ್ನು ಕರೆಯೋದು, ಏನು ಮಾಡೋದು, ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅಂತೇಳಿ ತುಂಬ ಗಾಬರಿಯಾಗಿ ಅವರು ಇವ್ರನ್ನ ನೋಡೋಣ ಅಂತ ನೋಡ್ತಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಬಾಗಿಲು ತೆಕ್ಕೊಂಡು ಓಡಿಬಿಡ್ತಾಳೆ. ಓಡ್ಬಿಟ್ಟು ಕೆಳಗಡೆ ಲಾನ್ ಇರುತ್ತೆ, ಇದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಂದು ಬಿದ್ದುಬಿಡ್ತಾಳೆ. ಬಿದ್ದ ತಕ್ಷಣ ಮಾಯಿ 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 ಅಂತ ಕಿರ್ಚ್ಕೊಂಡು ಓಡ್ಬರ್ತಾಳೆ. ಅಷ್ಟೊತ್ತಿಗೆ ಪ್ರೇಮ ಆ ಕಡೆ ಹೋಗ್ತಿರೋದನ್ನ ಅನುಪಮ ಅಲ್ಲಿ ನಿಲ್ಲಿಸ್ಕೊಂಡು, ನಿನ್ನ ಹತ್ರ ಮಾತಾಡಬೇಕು ಪ್ರೇಮ, ಇರು ನೀನು ಅಂತ ನಿಲ್ಲಿಸ್ಕೊಂಡಿರ್ತಾಳೆ. ಹಾಗಾದರೆ ಅನು ಮ್ಯಾಮ್ಗೆ ಗೊತ್ತಿರ್ಬೋದಾ ವಿಷಯ, ನೋಡೋಣ. ಅವ್ರೇನಾರು ಕೇಳಿದ್ರೆ ನಾನು ರಾಯಿನೇ ಪ್ರೀತಿಸ್ತಿರೋದು, ಮಾಯಿನಲ್ಲ ಅಂತ ಹೇಳ್ಬಿಡೋಣ ಅಂತೇಳಿ ಧೈರ್ಯ ಮಾಡಿ ನಿಂತ್ಕೊಂಡು ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವಳು ಬಂದುಬಿಟ್ಟು ಮಾಯಿ ಬಂದು ಸ್ವಿಮ್ಮಿಂಗ್ ಪೂಲಿಗೆ ನೆಗೆದ್ಬಿಡ್ತಾಳೆ. ಸ್ವಿಮ್ಮಿಂಗ್ ಪೂಲಿಗೆ ನೆಗೆದಾಗ ಅವಳಿಗೆ ಬರಲ್ಲ. ಹಾಗಾಗಿ ಈಜಕ್ಕಾಗಲ್ಲ. ಹಂಗಾಗಿ ಅವಳು ಏನು ಮಾಡ್ತಾಳೆ, ಸರಿ ಅಂತೇಳ್ಬಿಟ್ಟು ಮಾಯಿ ಈಜಕ್ಕೆ ಬರ್ದಿದ್ದಕ್ಕೆ ರಾಯಿ ನೆಗೆದ್ಬಿಡ್ತಾಳೆ. ನೀರೊಳಗಡೆ ನೆಗೆದ್ಬಿಟ್ಟು ತುಂಬ ಒಂದು 10-15 ನಿಮಿಷ ನಾನು ಬದುಕಲ್ಲ, ನನ್ನನ್ನು ಬಿಟ್ಬಿಡು ಅಂತ. ರಾಯಿ, ನಿನ್ಗೇನಾಗಲ್ಲ, ಸುಮ್ಮನೆ ಇರು, ನಾನು ಮಾತಾಡ್ತೀನಿ ಬಾ, ನಾನು ಮಾತಾಡ್ತೀನಿ ಅಂತ ಕಷ್ಟಪಟ್ಟು ಎಳ್ಕೊಬರ್ತಾಳೆ ಮೇಕೆ. ಎಳ್ಕೊಬಂದು ಆಮೇಲೆ ಎದನ್ನೆಲ್ಲ ಇಚ್ಚಿ ನೀರೆಲ್ಲ ತೆಗೆದು ಎಲ್ಲ ಮಾಡಿ ಎಲ್ಲ ಆದಮೇಲೆ ಅವ್ರು ದೊಡ್ಡಮ್ಮನ್ನ ಹಿಡ್ಕೊಂಡು ಅಳ್ತಾಳೆ, ಜೋರಾಗಿ ಅಳ್ತಾಳೆ. ಆಗ ದೊಡ್ಡಮ್ಮ, ನನ್ನ ಪ್ರೀತಿ ಮಾಡ್ತಾ ಇಲ್ಲ, ರಾಯಿನ ಪ್ರೀತಿ ಮಾಡ್ತಿದ್ದಾನೆ, ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತೇಳಿ ಹೇಳ್ಕೊಂಡು ಅಳ್ತಾಳೆ. ಆವಾಗ ನಾನು ಇದೀನಲ್ಲ, ಸುಮ್ಮನಿರು, ನೀನು ಏನಕ್ಕೆ ಯೋಚನೆ ಮಾಡ್ತೀಯ, ಸುಮ್ಮನಿರು, ಯೋಚನೆ ಮಾಡಬೇಡ, ಸುಮ್ಮನಿರು ಮಾಯಿ, ಸುಮ್ಮನಿರು, ನಾನಿಲ್ವಾ, ಎಲ್ಲ ವಿಷಯನೂ ನನಗೆ ಹೇಳು, ನಾನು ಏನಾರು ಒಂದು ಮಾಡ್ತೀನಿ ಅಂತೀನಿ, ನಿನ್ನ ಕೇಳಲ್ವಲ್ಲ, ಸುಮ್ಮನೆ ಇರು ಅಂತೇಳಿ ಎಷ್ಟು ಸಮಾಧಾನ ಮಾಡೋಕ್ಕೆ ನೋಡ್ತಾಳೆ. ಆದರೆ ಅವಳು ದುಃಖ ನಿಲ್ತಾ ಇಲ್ಲ. ಏಕೆಂದರೆ ನನ್ನನ್ನು ಇಷ್ಟಪಡ್ತಾ ಇಲ್ಲ ಅನ್ನೋದೊಂದು ಆಗಿಬಿಟ್ಟಿದೆ ಅವಳಿಗೆ. ಹಾಗಾಗಿ ಅವಳು ತುಂಬಾ ಚಿಂತೆ ಮಾಡ್ತಾ ಇರ್ತಾಳೆ, ತುಂಬ ಅಳ್ತಾಳೆ, ಚಿಂತೆ ಮಾಡ್ತಾಳೆ. ಇದೆಲ್ಲ ಮನೆಯವರಿಗೆಲ್ಲ ಗೊತ್ತಾಗುತ್ತೆ. ಆಗ ಸರಿ ಅಂತೇಳಿ ಸಮಾಧಾನ ಮಾಡಿ ಎಲ್ಲ ಆಯಿತು. ಮಾರನೇ ದಿನ ಎಲ್ಲರೂ ಕೂತಿದ್ದಾರೆ ಲಿವಿಂಗ್ ಹಾಲಲ್ಲಿ ಕೂತ್ಕೊಂಡು. ಅವಳು ಏನಾರು ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ, ಮಾಯಿ, ಜನ ಏನು ಮಾತಾಡೋರು ನಮ್ಮ ಬಗ್ಗೆ, ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ವಾ, ಎಂಥ ಕೆಲಸ ಆಗ್ತಿತ್ತು ಅಂತ ಪಾವನಿ ಹೇಳ್ತಾಳೆ. ಅದಕ್ಕೆ ಇವನು ತುಷಾರು ಕೂಡ ಅದನ್ನೇ ಹೇಳ್ತಾನೆ, ನಮಗೆ ಕೆಟ್ಟ ಹೆಸರು ಬರಬೇಕು ಅಂತಲೇ ಇವರೆಲ್ಲ ಹೀಗೆ ಮಾಡೋದು, ಸುಮ್ಮನೆ ಇರಲ್ಲ, ಏನು ಪ್ರೀತಿ ಪ್ರೇಮ ಅದು ಇದು ಅಂದ್ಕೊಂಡು ಅಂತ ಅವನು ಹೇಳ್ತಾನೆ. ಆಮೇಲೆ ಲಲಿತಾ ಅಜ್ಜಿನೂ ಹಂಗೆ ಹೇಳ್ತಾಳೆ. ಎಲ್ಲರೂ ಅದೇ ಹೇಳ್ಕೊಂಡು ಬೈತಾ ಇರ್ತಾರೆ, ಇನ್ನೆಲ್ಲೂ ಒಬ್ಬರನ್ನ ಪ್ರೀತಿ ಮಾಡಿದ್ದೀವಿ ಅಂದರೆ ಏನಕ್ಕೆ ಹಂಗೆಲ್ಲ ಇದು ಮಾಡ್ತಾರೆ, ಸುಮ್ಮನಿರೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು. ಹೀಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಮಾತಾಡ್ಕೊಂಡಿದ್ದಾಗ ಇವಳು ರಾಯಿ ಎಷ್ಟೋ ಹೇಳಿ ನೋಡ್ತಾಳೆ,
ಮಾಯಿ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಪ್ರೇಮ, ಹಂಗಾಗಿನೇ ನಾನು ನಿನ್ನನ್ನು ಬೇಡ ಅಂತಿರೋದು. ಮಾಯಿನ ಮದುವೆ ಮಾಡ್ಕೋ, ಅವಳ ಜೊತೆ ಚೆನ್ನಾಗಿರ್ಬೋದು, ಹಾಗೆ ಹೀಗೆ ಅಂತೇಳಿ. ಅದನ್ನು ಹೇಳೋಕ್ಕೆ ನೀನು ಯಾರು? ನಾನು ಪ್ರೀತಿ ಮಾಡ್ತಿರೋದು ರಾಯಿ ನಿನ್ನನ್ನು, ಮಾಯಿನಲ್ಲ. ನೀನು ಅದನ್ನು ಹೇಳೋಕ್ಕೆ ನನಗೆ ಬರಬೇಡ, ನಿನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಎಲ್ಲ ಹೇಳ್ತಾನೆ. ಯಾಕೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ? ಎಷ್ಟು ಹೇಳಿದರೂ ಅರ್ಥ ಆಗಲ್ವಲ್ಲ ನಿನಗೆ ಅಂತೇಳಿ ಭಾಳ ಪ್ರಯತ್ನ ಪಡ್ತಾಳೆ. ಏನೇ ಪ್ರಯತ್ನ ಪಟ್ರೂ ಮಾಯಿ ರಾಯಿ ಪ್ರೇಮನ ಒಪ್ಸೋಕ್ಕಾಗೋದೇ ಇಲ್ಲ ರಾಯಿ ಕೈಲಿ. ರಾಯಿ ಫಸ್ಟು ನಿನ್ನನ್ನೇ ನೋಡಿದ್ದು, ನಿನ್ನನ್ನು ಇಷ್ಟಪಟ್ಟಿದ್ದು. ಮತ್ತು ಅವಳು ನನಗೆ ಫ್ರೆಂಡ್ ಆಗಿದ್ದಾಳೆ ಅಷ್ಟೇ, ನಾನು ಅವಳನ್ನು ಇಷ್ಟಪಡ್ತಾ ಇಲ್ಲ. ಅವಳು ನನ್ನನ್ನು ಇಷ್ಟಪಡ್ತಿರ್ಬೋದೇನೋ ಗೊತ್ತಿಲ್ಲ. ನಾನಂತೂ ಮಾಯಿನ ಇಷ್ಟಪಡ್ತಾ ಇಲ್ಲ. ನೀನು ನನಗೆ ಆ ಥರ ಎಲ್ಲ ಹೇಳೋಕ್ಕೆ ಬರಬೇಡ ಅಂತೆಲ್ಲ ಹೇಳ್ತಾನೆ. ಸರಿ, ಈಗ ಅನುಪಮ ಎರಡು ಕಡೆಗೂ ಯಾರ ಕಡೆಗೆ ಮಾತಾಡ್ತಾಳೆ ಅನ್ನೋದೇ ಅಲ್ಲಿ ಡೌಟ್ ಹೊಡಿತಾ ಇದೆ. ಏನು ಮಾಡ್ತಾಳೆ ಅವಳು ಮುಂದೆ, ಹೇಗೆ ಇದನ್ನು ಬಗೆಹರಿಸ್ತಾಳೋ ಏನು ಕಥೆನೋ ಅನ್ನೋದು ಅನುಪಮನಿಗೆ ಬಿಟ್ಟಿರೋದಿದು. ಅನುಪಮ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅವಳನ್ಗೆ ಹೆಂಗೆ ಕನ್ವಿನ್ಸ್ ಮಾಡ್ತಾಳೋ, ಮತ್ತು ರಾಯಿನ ಹೆಂಗೆ ಕನ್ವಿನ್ಸ್ ಮಾಡ್ತಾಳೋ, ಪ್ರೇಮನ ಹೆಂಗೆ ಕನ್ವಿನ್ಸ್ ಮಾಡ್ತಾಳೋ, ಅದೆಲ್ಲ ಅನುಪಮಗೆ ಬಿಟ್ಟಿರೋ ಅಂಥದ್ದು. ಅನುಪಮ ಹೇಳಿದ್ರ ಮೇಲೆ ನಿಂತಿರುತ್ತೆ. ಈಗ ರಾಯಿ ಪ್ರೇಮನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ಅಷ್ಟು ಪ್ರೀತಿ ಮಾಡೋ ಅಂಥವನು ಎಲ್ಲೂ ಸಿಗೋಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಪ್ರೇಮ್. ನನಗೆ ಏನೇ ಒಂದು ನಾನು ಒಳ್ಳೆಯದು ಅಂತ ಹೋದರೆ ಅದೆಲ್ಲ ಕೆಟ್ಟದಾಗುತ್ತೆ. ಅದಕ್ಕೆ ನನಗೆ ಬೇಕಾಗಿಲ್ಲ ಅಂತ ಪ್ರೀತಿ ಪ್ರೇಮ, ನನಗೆ ಬೇಕಾಗಿಲ್ಲ. ಅಪ್ಪ ಅಮ್ಮ ಉಳಿಸ್ಕೊಳಕ್ಕಾಗಲಿಲ್ಲ, ನಂದು ಏನೇನೋ ಕಥೆಗಳು ಅವೆಲ್ಲ ನನಗೆ ನನ್ನ ಅಂದ್ಕೊಂಡಂಗೆ ಏನೂ ಆಗಲ್ಲ ಪ್ರೇಮ. ಅದಕ್ಕೆ ನನಗೆ ಬೇಡ, ನನಗೆ ಪ್ರೀತಿ ಪ್ರೇಮ ಮದುವೆ ಏನೂ ಬೇಡ, ನಾನು ಹೆಂಗಿದ್ದೀನೋ ಹಂಗೆ ಇದ್ದುಬಿಡ್ತೀನಿ ಅಂತ ಅವಳು ಅಂತಾಳೆ ರಾಯಿ. ಆದರೆ ಪ್ರೇಮ್ ಕೇಳಲ್ಲ. ಅದೇನೂ ಆಗಲ್ಲ, ಎಲ್ಲ ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ, ನಿನ್ನ ಒಪ್ಕೋ ಅಷ್ಟೇ ಸಾಕು, ನನಗೆ ನಿನ್ನ ಹೆಚ್ಚಿಗೆ ಏನು ಮಾತಾಡಬೇಡ, ನನ್ನನ್ನು ಒಪ್ಕೋ ಅಷ್ಟೇ ಸಾಕು ಅಂತೇಳಿ ಅವನು ತುಂಬಾ ದುಬಾಲು ಬಿದ್ದುಬಿಟ್ಟಿದ್ದಾನೆ ಇವಾಗ. ಸೊ ರಾಯಿ ಏನು ಮಾಡ್ತಾಳೆ ಅನ್ನೋದು ಮುಖ್ಯ ಅಲ್ಲಿ. ಮಾಯಿನಂತೂ ಚಾನ್ಸೇ ಇಲ್ಲ. ಹಾಗಾಗಿ ಪ್ರೇಮ ಏನು ಮಾಡ್ತಾನೆ ಅನ್ನೋದೇ ಮುಖ್ಯ ಆಗಿರುತ್ತೆ ಅಲ್ಲಿ. ಇವಳು ಮಾಯಿ ರೂಮಲ್ಲಿ ಕೂತ್ಕೊಂಡು ಅಳೋದು, ರಾಯಿ ಅದನ್ನು ಹೋಗಿ ಸಮಾಧಾನ ಮಾಡೋದು, ಬರೀ ಇದೇ ಆಗಿದೆ ಇವ್ರದ್ದು. ಕೊನೆಗೆ ಒಂದು ಡಿಸಿಷನ್ ತೊಗೋಬೇಕಾಗಿದೆ. ಆ ಡಿಸಿಷನ್ನು ಯಾರ್ದಾಗಿರುತ್ತೆ ಅನ್ನೋದೇ ಅಲ್ಲಿ ಕಾಯಬೇಕಾಗಿರೋಂಥದ್ದು ಅನುಪಮನಿಗೆ ಬಿಟ್ಟಿದೆ. ಅನುಪಮ ಏನು ಆಯ್ಕೆ ಮಾಡ್ತಾಳೆ ಅನ್ನೋದು, ಅಥವಾ ಮಾಯಿಗೆ ಏನಾರ ಕನ್ವಿನ್ಸ್ ಮಾಡಿ ಬೇಡ, ಈ ರೀತಿ ಪ್ರೀತಿ ಸಿಗಲ್ಲ, ಬೇರೆ ಮದುವೆ ಮಾಡಿದ್ರೆ ಆಯಿತು, ಅವನು ರಾಯಿನ ಪ್ರೀತಿ ಮಾಡ್ತಿರೋದ್ರೆ ನಿನ್ನನ್ನು ಪ್ರೀತಿ ಮಾಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.